ಮನೆ ಮುಂಭಾಗ ಅವ್ರ ಮಗ ರಿಕೇಶ್ ರೈ ಮೇಲೆ ಇದಾಗಿದೆ ಸರ್. ನನಗೆ ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ. ಬಂದ ಮೇಲೆ ಶೇರ್ ಮಾಡಿ. ಯಾರು ಏನು ಅಂತ ಪ್ರಾಥಮಿಕವಾಗಿ ಏನಾದ್ರು ಕೊಟ್ಟರೆ ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ. ಔಟ್ ಆಫ್ ಡೇಂಜರ್ ಹೇಗಿದೆ? ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ವಿಚಾರ ಬಂದ ಮೇಲೆ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಾರೆ. ಈ ಥರದ ಫೈರಿಂಗ್ಗಳಾದಾಗ ಮತ್ತೆ ಮುನ್ನಲ್ಲೇ ಬರ್ತದೆ ರೀ. ನಾನು ಏನಾದರೂ ಹೇಳಿದ್ರೆ ನೀವು ಅದನ್ನು ತಿರ್ಚಿ ನಿಮಗೆ ಬೇಕಾದಂಗೆ ಬರ್ಕೊಂತೀರ, ಗೊತ್ತಾಯ್ತಾ? ನಮಗೆ ಇವತ್ತು ಈಗ ತಾನೇ ಬೆಳಿಗ್ಗೆ ನನಗೆ ಕಮಿಷನರು ಬ್ರೀಫ್ ಮಾಡ್ತಾಯಿದ್ರು. ಎಲ್ಲ ಪ್ಯಾರಾಮೀಟರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎಲ್ಲ ಕಡಿಮೆ ಆಗಿದೆ, ಇನ್ಕ್ಲೂಡಿಂಗ್ ಸೈಬರ್ ಕೇಸಸ್ಸು ಕೂಡ ಕಡಿಮೆ ಆಗಿದೆ. ಲಾ ಆ್ಯಂಡ್ ಆರ್ಡರು ಸರಿ ಇಲ್ಲ ಅಂತ ಅಂದರೆ ಯಾವ ಆಧಾರದ ಮೇಲೆ ಹೇಳೋದು? ಅದನ್ನು ಹೇಳೋರು ಕೂಡ ಯೋಚನೆ ಮಾಡಿ ಹೇಳಬೇಕು.